ಗೆಳೆಯರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಬಿ ಫಾರ್ ಯು ಆಟ್ ಇನ್ಫಾರ್ಮೇಷನ್. ಅನ್ಸಲರಿ ಸ್ಟ್ಯಾಂಪ್ ಸೆಲ್ಲನ್ನು ಯಾವ ರೀತಿ ಅಡ್ಜಸ್ಟ್ಮೆಂಟ್ ಮಾಡಬೇಕು, ಈ ಮೊದಲು ಶಾರ್ಪ್ನಲ್ಲಿ FL02 ಮಾಡ್ತಾ ಇದ್ದೀವಿ. IT 2.0ದಲ್ಲಿ ಯಾವ ರೀತಿ ಅಡ್ಜಸ್ಟ್ಮೆಂಟ್ ಮಾಡಬೇಕು ಎನ್ನುವ ಕುರಿತಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. IT 2.0ದಲ್ಲಿ ಅನ್ಸಲರಿ ಸೆಲ್ ಅಡ್ಜಸ್ಟ್ಮೆಂಟನ್ನು ಯಾವ ರೀತಿ ಮಾಡಬೇಕು ಎನ್ನುವುದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಟ್ರೆಜರಿ ಮಾಡಲ್ಗೆ ಲಾಗಿನ್ ಆಗಿ ಕ್ಯಾಶ್ ಆ್ಯಂಡ್ ಚೆಕ್ಸನ್ನು ಆಯ್ಕೆ ಮಾಡ್ಕೊಳ್ಳಿ. ಮಿಸಲೆನ್ಸ್ ಟ್ರಾನ್ಸಾಕ್ಷನನ್ನು ಆಯ್ಕೆ ಮಾಡ್ಕೊಳ್ಳಿ. ಇಲ್ಲಿ ಟ್ರಾನ್ಸಾಕ್ಷನ್ ಟೈಪನ್ನು ರೆಸಿಪ್ಟ್ ಆಯ್ಕೆ ಮಾಡ್ಕೊಳ್ಳಿ. ಟ್ರಾನ್ಸಾಕ್ಷನ್ ಮೋಡ್ ಕ್ಯಾಶನ್ನು ಆಯ್ಕೆ ಮಾಡ್ಕೊಳ್ಳಿ. ರಿಮಾರ್ಕ್ ಕಾಲಮ್ನಲ್ಲಿ ಸೇಲ್ ಆಫ್ ಫಿಲಾಟಲಿ ಅನ್ಸಿಲರಿ ಆಟ್ ಕೌಂಟರ್ ಇದನ್ನು ನೀವು ಇಲ್ಲಿ ಟೈಪ್ ಮಾಡ್ಕೊಳ್ಳಿ. ಗೆಳೆಯರಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಸ್ಯಾಪ್ನಲ್ಲಿ F-02 ಮಾಡ್ತಾ ಇರುವಂತಹ ಪ್ರೊಸೀಜರನ್ನು IT 2.0ದಲ್ಲಿ ಮಾಡುವಂಥ ಪ್ರೊಸೀಜರ್ ಇದು. ಅಕೌಂಟ್ ಕೋಡ್ ಸೆಲ್ ಆಫ್ ಫಿಲಾಟಲಿ ಅನ್ಸಿಲರೀಸನ್ನು ಚೂಸ್ ಮಾಡ್ಕೊಳ್ಳಿ. ಅಕೌಂಟ್ ಕೋಡ್ ನಂಬರ್ 12010099900. ಅಮೌಂಟ್ನಲ್ಲಿ ಟೋಟಲ್ ಅನ್ಸಿಲರಿ ಸೆಲ್ ಅಮೌಂಟನ್ನು ಎಂಟರ್ ಮಾಡ್ಕೊಳ್ಳಿ. ಇಷ್ಟಾದ ಮೇಲೆ ಇನ್ಸರ್ಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ಸಬ್ಮಿಟನ್ನು ಕ್ಲಿಕ್ ಮಾಡಿದರೆ ನಿಮ್ಮ ಅನ್ಸಿಲರಿ ಸೆಲ್ ಡಾಟಾ ಅಪ್ಡೇಟ್ ಆಗುತ್ತದೆ. ಇದಾದ ಮೇಲೆ ಸೂಪರ್ವೈಸರ್ನಲ್ಲಿ ವೆರಿಫಿಕೇಷನ್ ಇರುತ್ತದೆ. ಸೂಪರ್ವೈಸರ್ ಲಾಗಿನ್ ಆಗಿ ಟ್ರೆಜರಿ ಮಾಡಲನ್ನು ಆಯ್ಕೆ ಮಾಡ್ಕೊಳ್ಳಿ. ನಂತರ ಅಪ್ರೂವಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಿಸಲೇನಿಯಸ್ ಟ್ರಾನ್ಸಾಕ್ಷನ್ ಅಪ್ರೂವಲ್ ಮೇಲೆ ಕ್ಲಿಕ್ ಮಾಡಿ. ರಿಮಾರ್ಕ್ ಕಾಲಮ್ನಲ್ಲಿ ಸೆಲ್ ಆಫ್ ಫಿಲಾಟಲಿ ಅನ್ಸಿಲರಿ ಆಟ್ ಕೌಂಟರ್ ಅಂತ ಮೆನ್ಷನ್ ಮಾಡ್ಕೊಳ್ಳಿ. ಅದಾದ ಮೇಲೆ ಅಪ್ರೂವಲ್ ಮೇಲೆ ಕ್ಲಿಕ್ ಮಾಡಿ. ನಂತರ ಕನ್ಫರ್ಮನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದಿಷ್ಟು ಅನ್ಸಿಲರಿ ಅಡ್ಜಸ್ಟ್ಮೆಂಟ್ ಕುರಿತಾದ ವಿಡಿಯೋ ಇದೆ ಗೆಳೆಯರೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ನಿಮ್ಮ ಗೆಳೆಯರಿಗೆ ಸಬ್ಸ್ಕ್ರೈಬ್, ಕ್ಲಿಕ್ ಆನ್ ಬೆಲ್ ಐಕಾನ್ ಫಾರ್ ನ್ಯೂ ನೋಟಿಫಿಕೇಶನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.